ನೈಸ್ ಟೋಲ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ವೈಲೇಷನ್ಸ್ ಆಫ್ ಲ್ಯಾಂಡ್ ಅಕ್ವಿಸಿಷನ್. ಪ್ರೊಟೆಸ್ಟ್ಗೆ ಅಂತಾನೆ ಬಂದಿದ್ದೆ ನಾನು. ಇಲ್ಲ ಅಂತಂದ್ರು. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಅಂಡ್ ಮೇಡ್ ದ ಸ್ಟ್ರೈಕಿಂಗ್ ಅಬ್ಸರ್ವೇಷನ್ ದಟ್ ದೇರ್ ವಾಸ್ ನಥಿಂಗ್ ನೈಸ್ ಅಬೌಟ್ ನೈಸ್. ನಮ್ಮ PS ಹೊಸಕೆರೆ ಟೋಲ್ ಗೇಟ್ ಏನಿದೆ ಅಲ್ಲಿಂದ ಹಿಡಿದು ಅಪ್ ಟು ಮೈಸೂರು 111 ಕಿಲೋಮೀಟರ್ಸು ರೋಡ್ ಆಗಬೇಕಿತ್ತು. ನೋಡಿ ನೈಸ್ ರೋಡು ಇಲ್ಲಿಗೆ ಎಂಡ್ ಆಗುತ್ತೆ. ಇವತ್ತಿನ ವಿಚಾರ ಬಂದು ಏನು ಅಂತ ಹೇಳಿದ್ರೆ, ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲರೂ ನೋಡಿ ಉಪಯುಕ್ತವಾಗಿರುತ್ತೆ. ಏನು ಅಂತ ಹೇಳಿದ್ರೆ, ನೈಸ್ ರೋಡ್ದು ಏನಿದೆ, ನೈಸ್ ರೋಡ್ ಏನು ಇಶ್ಯೂ ಆಗ್ತಾ ಇದೆ ಇವಾಗ, ಅದ್ರ ತಕ್ಕನಂಗೆ ಒಂದು ಕಾಲ್ ಫಾರ್ ಪ್ರೊಟೆಸ್ಟ್ ಮಾಡಿದ್ದಾರೆ ಎಲ್ಲ ಅಡ್ವೊಕೇಟ್ಸು. ಸೊ ಹಾಗಾಗಿ ಹೋಗ್ತಾ ಇದೀನಿ, ಅಲ್ಲಿ ಏನಿದೆ ಅದರ ಮಾಹಿತಿನ ಕಲೆ ಹಾಕ್ಬಿಟ್ಟು ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ನೈಸ್ ಅವರು ಯಾವ ಥರ ವೈಲೇಷನ್ಸ್ನ ಮಾಡಿ ಟೋಲ್ನ ಕಲೆಕ್ಟ್ ಮಾಡ್ತಿದ್ದಾರೆ, ಯಾವ ಥರ ಇನ್ಕ್ರೀಸ್ಡ್ ಪ್ರೈಸ್ನ ಮಾಡಿ ಟೋಲ್ನ ಲೂಟಿ ಮಾಡ್ತಿದ್ದಾರೆ ಅನ್ನೋದು ವಿರುದ್ಧ ಒಂದು ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದೇನು ಅಂದರೆ, ನಾವು ಡೈಲಿ ನೈಸ್ ಟೋಲಲ್ಲಿ ಓಡಾಡೋದ್ರಿಂದ ನಮಗೂ ತೊಂದರೆ ಆಗ್ತಾ ಇದೆ. ಯಾಕಂದರೆ ತುಂಬಾ ಹೈ ರೈಡ್ ಪ್ರೈಸಸ್, ಅಂದರೆ ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 8 ರೂಪಾಯಿ ಲೆಕ್ಕದಲ್ಲಿ ಅವರು ಚಾರ್ಜ್ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಇದರ ತಕ್ಕನಾಗಿ ಇವಾಗ ಹೇಳಿಕೆ ಪ್ರಕಾರ ಏನು ಅಂದರೆ, ನೈಸ್ ಟೋಲು ಬಿಟ್ಬಿಡ್ಬೇಕು ಫ್ರೀಯಾಗಿ. ಅಂದರೆ ನೈಸ್ ಟೋಲ್ ಸಂಸ್ಥೆ ಅದನ್ನು ನಡೆಸಬಾರ್ದು, ಗೌರ್ಮೆಂಟು ಮುಟ್ಟುಗೋಲು ಹಾಕೋಬೇಕು ಅನ್ನೋ ಒಂದು ಕಾರಣದಿಂದ ಇವಾಗ ಇಶ್ಯೂ ಆಗ್ತಾ ಇರೋದು. ಬಟ್ ನನ್ನ ಪರವಾಗಿ ಏನಂದರೆ, ನೈಸ್ ಟೋಲ್ನ ನಾವು ನಾಳೆಯಿಂದ ನಾಳೆ ಇದು ನಿಲ್ಸೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ಬೋದು ಅಂದರೆ, ಆ ಪ್ರೈಸ್ ರಿವಿಷನ್ನ ಚೇಂಜ್ ಮಾಡಿ ಆ್ಯಸ್ ಪರ್ ದ NHAI ನ್ಯಾಷನಲ್ ಹೈವೇಸ್ ಏನಿದೆ ಆ ಪ್ರೈಸ್ ರಿವಿಷನ್ ಆಗಬೇಕು ಅನ್ನೋದು ಒಂದೇ ಒಂದು ನನ್ನ ಒಂದು ನಿಲುವು. ಅದರಲ್ಲಿ ಎಲ್ಲ ಅಡ್ವೊಕೇಟ್ಸ್ ಇವತ್ತು ಕಾಲ್ ಫಾರ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಅಲ್ಲಿ ಬಂದು ಸೇರ್ತಿದ್ದಾರೆ. ಬನ್ನಿ ಆದಷ್ಟು ಕವರ್ ಮಾಡಿ ಅವರ ಹೇಳಿಕೆಗಳನ್ನು ನೋಡಿ ಏನು ಅಂತ ತಿಳ್ಕೊಳ್ಳೋಣ, ಏನಾಗುತ್ತೆ ಇವತ್ತು ನೋಡೋಣ ಪ್ರೊಟೆಸ್ಟಲ್ಲಿ. ಸೊ ಯಾರ್ಯಾರು ಈ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫ್ಯಾಮಿಲಿ ಮ್ಯಾನ್. ಕಾಫಿ ಕೊಡ್ತಾರಂತೆ, ಕಾಫಿ ಕುಡ್ಕೊಂಡು ಇವಾಗ ಹೋಗೋಣ ಬನ್ನಿ. ಏನಾಗ್ತಿದೆ ಇದು ಟೊಮೆಟೊ ಬಾತ. ನಾನು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊಂಡೆ ಇವತ್ತು. ನೀವು ನೋಡಿದ್ರೆ ಆಲ್ರೆಡಿ ಇದೇನೋ ವಾಂಗಿಬಾತ್ ಮಾಡ್ತಾ ಇದ್ರ. ಒಂದೇ ಒಂಚೂರು ಕಾಫಿ ಕೊಡಿ, ಸ್ವಲ್ಪ ರಿಫ್ರೆಶ್ ಆಗ್ಬಿಟ್ಟು. ಪುಟ್ಟೇಗೌಡರು ಬರ್ತಾ ಇದ್ದಾರೆ, ಅಡ್ವೊಕೇಟ್ ಪುಟ್ಟೇಗೌಡರು. ಅವರೇ ಕಾಲ್ ಫಾರ್ ಪ್ರೊಟೆಸ್ಟ್ ಕೊಟ್ಟಿರೋದು ಎಲ್ಲ ಅಡ್ವೊಕೇಟ್ಸ್ಗೂ. ಹೋಗ್ಬಿಟ್ಟು ನೋಡೋಣ ಏನು ನಡೀತಿದೆ ಅಲ್ಲಿ, ಸಿನಾರಿಯೋ ಏನು, ಪೊಲೀಸ್ ಸೆಕ್ಯೂರಿಟೀಸ್ ಎಲ್ಲ ಬಂದಿದ್ದಾರ, ಏನಾಗುತ್ತೆ ಇವತ್ತಿನ ಪ್ರೊಟೆಸ್ಟಲ್ಲಿ ಅಂತ. ಬಟ್ ಏನಾದರೂ ಆಗಲಿ, ಬಟ್ 3 ದಿನ ಸತತವಾಗಿ ಪಬ್ಲಿಕ್ಕು ಸಹ ಸೇರಿಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಇದಕ್ಕೊಂದು ಏನೋ ಒಂದು ಅಂತ್ಯ ಸಿಗುತ್ತೆ. ನಾನು ಕೇಳ್ತಾ ಇರೋದು, ಟೋಲ್ ಸ್ಟಾಪ್ ಆಗಲ್ಲ. ಪ್ರೊಟೆಸ್ಟ್ ಮಾಡೋದ್ರಿಂದ ಟೋಲ್ ಸ್ಟಾಪ್ ಆಗೋದೇ ಆಗಲಿ, ಏನೇ ಒಂದು ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೋದು, ಅದ್ರ ರಿಲೇಟೆಡ್ ಆಡಿಟ್ ಸ್ಟಾರ್ಟ್ ಆಗ್ಬೋದು, ಬಟ್ ಟೋಲ್ ಅಂತೂ ಸ್ಟಾಪ್ ಆಗೋಕ್ಕಾಗಲ್ಲ. ಬಟ್ ನಾನು ಹೇಳ್ತಾ ಇರೋದು, ಪ್ರೈಸ್ ರಿವಿಷನ್ ಆಗಬೇಕು. ಪ್ರೈಸ್ ರಿವಿಷನ್ ಆದಾಗ ಜನಗಳಿಗೆ ಅನುಕೂಲ ಆಗುತ್ತೆ. ನೈಸ್ ಟೋಲಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ವೈಲೇಷನ್ಸ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ಸ್. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಹೈಕೋರ್ಟು ಒಂದು ಎನ್ಕ್ವೈರಿನ ಪಾಸ್ ಮಾಡಿದೆ. ಅಂದರೆ ಇನ್ ಸ್ಪಿರಿಟ್ ಆಫ್ ಇಂಟ್ರೆಸ್ಟಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಟೋಲ್ನ ಕಲೆಕ್ಟ್ ಮಾಡೋಕ್ಕೆ ನ್ಯಾಯಾಲಯಕ್ಕೂ ನೀವು ಪ್ರಾಜೆಕ್ಟೇ ಕಂಪ್ಲೀಟ್ ಮಾಡಿಲ್ಲ, ನೀವು ಹೇಗೆ ಟೋಲ್ನ ಕಲೆಕ್ಟ್ ಮಾಡ್ತೀರಾ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಎನ್ಕ್ವೈರಿನ ಇಟ್ಟಿದೆ. ಗೌರ್ಮೆಂಟ್ಗೆ ಹೇಳಿದೆ, ನೀವು ಆಡಿಟ್ ಮಾಡ್ಕೊಳ್ಳಿ, ಆಡಿಟ್ ಮಾಡಿಬಿಟ್ಟು ನೀವೊಂದು ಇದನ್ನ ಸಲ್ಲಿಕೆ ಮಾಡಿ ನೈಸ್ ರೋಡ್ಗೆ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ ಸರ್, ವಿಡಿಯೋ ಮಾಡ್ಕೋತಾ ಇದ್ದೆ ಸರ್. ಪ್ರೊಟೆಸ್ಟ್ಗೆ ಅಂತಾನೆ ಬಂದಿದ್ದೆ ನಾನು. ಇಲ್ಲ ಅಂತಂದ್ರು, ಅದಕ್ಕೆ ಹೋಯ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊಂಡು. ಪುಟ್ಟೇಗೌಡರು ಕಾಲ್ ಮಾಡಿದ್ರಲ್ಲ, ಅರೆಸ್ಟ್ ಮಾಡೋದು, ಪ್ರೀ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು. ಟೋಲು ಕಟ್ಟಬೇಕಾ, ನೈಸ್ ರೋಡ್ ಟೋಲು ಕಟ್ಟಬೇಕಾ ಬೇಡವಾ ಅಂತ. ನೈಸ್ ರೋಡ್ ಟೋಲ್ದು ಏನು ಇಶ್ಯೂ ಆಗಿದೆ ಅಂದರೆ, ನೈಸ್ ರೋಡ್ ಅವರು ವೈಲೇಷನ್ಸ್ ಮಾಡಿದ್ದಾರೆ. ಹೈಕೋರ್ಟು ಒಂದು ಜಡ್ಜ್ಮೆಂಟ್ನ ಅವ್ರೇನು ಅಪೀಲ್ ಮಾಡಿದ್ರು, ರಿಟ್ ಅಪೀಲ್ನ, ಅದನ್ನು ಡಿಸ್ಪೋಸ್ ಮಾಡಿದೆ. ಯಾವ ಕಾರಣದಿಂದ ಡಿಸ್ಪೋಸ್ ಮಾಡಿದೆ ಅಂದರೆ, ಅವರು ರೈತರಿಗೆ ಲ್ಯಾಂಡ್ ಅಕ್ವಿಸಿಷನ್ ರೂಲ್ಸ್ ಅಡಿಯಲ್ಲಿ KLDB ಅವ್ರಿಗೆ ಕೊಟ್ಟಿರುತ್ತೆ.
ಆಗ ಲ್ಯಾಂಡ್ ಅಕ್ವಿಸಿಷನ್ಸ್ ಆಗಿದೆ, ಬಟ್ ಯಾರ ರೈತರಿಗೂ ಕಾಂಪನ್ಸೇಷನ್ ಹೋಗಿಲ್ಲ. ಹಾಗೆ ನೈಸ್ ರೋಡಲ್ಲಿ ಏನೇನು ಪ್ಲ್ಯಾನಿಂಗ್ ಇತ್ತು, ಟೌನ್ಶಿಪ್ ಪ್ಲ್ಯಾನಿಂಗ್ ಆಗಿರ್ಬೋದು, ಹಾಗೆ ಇತರ ಪ್ಲ್ಯಾನಿಂಗ್ಗಳು ಏನೇನು ಕೊಟ್ಟಿದ್ರು, ಪೆರಿಫೆರಲ್ ರೋಡ್ಸು, ಲಿಂಕ್ ರೋಡ್ಸು, ಏನೇ ಒಂದು ಆಗಿರ್ಬೋದು, ಅದನ್ನು ಯಾವುದನ್ನು ಅವರು ಕಂಪ್ಲೀಟ್ ಮಾಡಿಲ್ಲ. ಇದು ಆಫ್ ಕಂಪ್ಲೀಟ್ ಪ್ರಾಜೆಕ್ಟ್ ಆಗಿದೆ. ಇನ್ನೊಂದು ಮೇನ್ ಹೈಲೈಟ್ ವಿಷಯ ಏನು ಅಂತ ಬಂದರೆ, ನಮ್ಮ PS ಹೊಸಕೆರೆ ಟೋಲ್ಗೇಟ್ ಏನಿದೆ ಅಲ್ಲಿಂದ ಹಿಡಿದು ಅಪ್ ಟು ಮೈಸೂರು 111 ಕಿಲೋಮೀಟರ್ಸು ರೋಡ್ ಆಗಬೇಕಿತ್ತು, ನೈಸ್ ರೋಡ್ ಆಗಬೇಕಿತ್ತು, ಎಕ್ಸ್ಪ್ರೆಸ್ ಹೈವೇ ಥರ. ಆ ರೋಡು ಕಂಪ್ಲೀಟ್ ಆಗಿಲ್ಲ. ಜಸ್ಟ್ ಒಂದು 7-8 ಕಿಲೋಮೀಟರ್ಸ್ನ ರೋಡ್ ಮಾಡಿಬಿಟ್ಟು ಅಲ್ಲಿಗೇನೆ ಸ್ಟಾಪ್ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಕಂಪ್ಲೀಟ್ ಸ್ಕ್ಯಾಮು. ಇದಕ್ಕೆ ಯಾವುದೇ ರೀತಿಯ ಅಪ್ರಿಷಿಯೇಷನ್ಸ್ ಕೊಡಬಾರ್ದು. ಹಾಗೆ ಪ್ರತಿ ವರ್ಷ ಏನೇನು ರಿವಿಷನ್ಸ್ ಮಾಡ್ತಾರೆ, ಟೋಲ್ ರಿವಿಷನ್ಸು, ಇದು ಯಾವುದೇ ರೀತಿಯ ರಿವಿಷನ್ಸ್ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟ್ ಹೇಳಿಬಿಟ್ಟು ಇದನ್ನು ಕೇಸ್ನ ಡಿಸ್ಪೋಸ್ ಮಾಡಿದ್ದ. ಸೊ ಆ ರಿಟ್ ಅಪೀಲಲ್ಲಿ ಏನೇನು ಮೇನ್ ಕಂಡೀಷನ್ಸ್ ಇದೆ ಅಂತ ನೋಡೋಣ ಬನ್ನಿ. ಅವರೊಂದು ರಿಟ್ ಅಪೀಲ್ನ ಫೈಲ್ ಮಾಡಿದರು. ಆ ರಿಟ್ ಅಪೀಲಲ್ಲಿ ಅವ್ರು ಫೈಲ್ ಮಾಡಿರೋ ರಿಟ್ ಅಪೀಲ್ಗೆ ಸಿಂಗಲ್ ಜಡ್ಜ್ ಆಫ್ ಕೋರ್ಟ್ ಏನು ಮಾಡಿದ್ದಾರೆ, ಆ ಕೇಸ್ನ ಇದು ಕಂಪ್ಲೀಟ್ ಸ್ಕ್ಯಾಮ್ ಅಂತ ಹೇಳಿ ಡಿಸ್ಪೋಸ್ ಮಾಡಿದ್ದಾರೆ. ಸೊ ಆ ಕೇಸಲ್ಲಿ ಮೇನ್ ವಿವರಗಳು ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ ಬನ್ನಿ. ಪಾಯಿಂಟ್ ನಂಬರ್ ಒನ್ ಏನು ಅಂತ ಹೇಳಿದ್ರೆ, the High Court dismissed the appeal filed by NICE and KDB and upheld the earlier single judge decision quashing the concerned land acquisition proceedings. ಮೊದಲನೇದಾಗಿ ರೈತರಿಗೆ ಏನು ಕಾಂಪನ್ಸೇಷನ್ ಕೊಡಬೇಕಾಗಿತ್ತು, ಆ ಕಾಂಪನ್ಸೇಷನ್ನ ನೈಸ್ ರೋಡ್ ಅವರು ಕೊಟ್ಟಿಲ್ಲ. ಮೊದಲನೇ ವೈಲೇಷನ್ ಅಂದರೆ 20,000ಕ್ಕೂ ಮೇಲ್ಪಟ್ಟ ಎಕರೆಗಳನ್ನು ಅವರು ಕೊಂಡ್ಕೊಂಡಿದ್ದು ಕೇವಲ 1,100 ಎಕರೆಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ಮಿಕ್ಕಿದ್ದು ಅದೇನು 18,000 ಎಕರೆಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ ಇನ್ ದ ಪ್ಲಾನಿಂಗ್ ಆಫ್ ಟೌನ್ಶಿಪ್ಸ್ ಆ್ಯಂಡ್ ಅದರ್ ಕಮಾಡಿಟೀಸ್. ಏನೇ ಒಂದು ಇಂಡಸ್ಟ್ರಿ ಏರಿಯಾಸ್ ಬರಬೇಕಾಗಿತ್ತು, ಆ ಟೌನ್ಶಿಪ್ ರಿಲೇಟೆಡ್ ಡೆವಲಪ್ಮೆಂಟ್ಸಲ್ಲಿ ಯಾವುದನ್ನು ಅವ್ರು ಮಾಡಿಲ್ಲ. ಹಾಗೆ ಆ 20,000ಕ್ಕೆ ಮೇಲ್ಪಟ್ಟ ಎಕರೆಗಳಿಗೆ ರೈತರಿಗೆ ಕಾಂಪನ್ಸೇಷನ್ ಸಿಕ್ಕಿಲ್ಲ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಇದೊಂದು ಮೇನ್ ಅಕ್ವಿಸಿಷನ್ನು. ಇನ್ನೊಂದು ಅಕ್ವಿಸಿಷನ್ ಬರೋಣ. The court noted that out of the proposed 111 km expressway, only about 5 km are reportedly been constructed in 25 to 26 years. 25-26 ವರ್ಷದಿಂದ ಇವ್ರು ಏನು ಮಾಡಿದ್ದಾರೆ, 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇನ ಮಾಡಬೇಕು ಬೆಂಗಳೂರು ಟು ಮೈಸೂರು ಅಂತ ಹೇಳೋದ್ರಲ್ಲಿ ಇವರು ಕೇವಲ 7-8 ಕಿಲೋಮೀಟರ್ನ ಮಾತ್ರ ಮಾಡಿದ್ದಾರೆ. ಈ ಪ್ರಾಜೆಕ್ಟು ಕಂಪ್ಲೀಟೇ ಆಗಿಲ್ಲ. ಸೊ ನೀವು ಟೋಲ್ ಕಲೆಕ್ಟ್ ಮಾಡೋಕ್ಕೆ ನಾಲಾಯಕ್ಕು ಅಂತ ಕೋರ್ಟ್ ಇದನ್ನು ಹೇಳಿದೆ. ಹಾಗೆ ಇನ್ನೊಂದು ಸ್ಟ್ರಾಂಗ್ ಅಬ್ಸರ್ವೇಷನ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಒಂದು ಸ್ಟೇಟ್ಮೆಂಟು ದ ಸಿಂಗಲ್ ಕೋರ್ಟ್ ಆಫ್ ಜಡ್ಜ್ ಅಂದರೆ, ದ ಬೆಂಚ್ ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ಸರೌಂಡಿಂಗ್ ದ ಪ್ರಾಜೆಕ್ಟ್ ಆಸ್ ಪೊಟೆನ್ಷಿಯಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಆ್ಯಂಡ್ ಮೇಡ್ ದ ಸ್ಟ್ರೈಕಿಂಗ್ ಅಬ್ಸರ್ವೇಷನ್ ದ್ಯಾಟ್ ದೇರ್ ವಾಸ್ ನಥಿಂಗ್ ನೈಸ್ ಅಬೌಟ್ ನೈಸ್. ಅಂದರೆ ಈ ನೈಸ್ ವಿಚಾರದಲ್ಲಿ ಹೇಳ್ಕೊಳ್ಳೋಕ್ಕೆ ಯಾವುದು ನೈಸ್ ಇಲ್ಲ, ಹೇಳ್ಕೊಳ್ಳೋಕೆ ಮಾತ್ರ ನೈಸ್ ಪ್ರಾಜೆಕ್ಟು. ಇವರು ಕಂಪ್ಲೀಟ್ ಮಾಡ್ದಂಗೆ ನಮಗೆ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಯಾವುದೇ ರೀತಿಯ ಸರಿಯಲ್ಲ. ಇದು 3rd ಪಾಯಿಂಟ್. ಇನ್ನೊಂದು ಬಂದು 4th ಪಾಯಿಂಟ್ಗೆ ಹೋಗೋಣ. 4th ಪಾಯಿಂಟ್ ಏನು ಅಂತಂದರೆ, ಇದು ಪ್ರತಿ ವರ್ಷ ಪ್ರೈಸ್ ರಿವಿಷನ್ಸ್ ಆಗ್ತಾ ಇದೆ. ಅಂದರೆ 1 ಕಿಲೋಮೀಟರ್ಗೆ ಕಾರಲ್ಲಿ 8 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ, ಆದರೆ ಬೈಕ್ಗಳಿಗೆ 2-3 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ. ಇದು ಈ ರಿವಿಷನ್ಸು ಯಾವುದೇ ರೀತಿಗೂ ವ್ಯಾಲಿಡ್ ಅಲ್ಲ. ಈ ಥರ ಟೋಲ್ ಕಲೆಕ್ಟ್ ಮಾಡೋಂಗೆ ಇಲ್ಲ. ಹಾಗೆ ಇದು ರಾಜ್ಯ ಸರ್ಕಾರ ಅಂದರೆ ಗೌರ್ಮೆಂಟಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಇನ್ನೊಂದು ಅಲಿಗೇಷನ್ಸ್ ಮಾಡಿದ್ದಾರೆ. ಈ ಥರ ಅಲಿಗೇಷನ್ಸ್ನ ಮಾಡಿ ಅವರೇನು ರಿಟ್ ಅಪೀಲ್ನ ಫೈಲ್ ಮಾಡಿದರು. ಸೊ ನೀವು ವಾಪಸ್ಸು ರೈತರಿಗೆ ನಿಮ್ಮ ಜಮೀನು ಭೂಮಿಗಳು ಏನೇನು ಕೊಂಡ್ಕೊಂಡಿದ್ದೀರಾ ಅದೆಲ್ಲ ವಾಪಸ್ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಹೈಕೋರ್ಟ್ ಇನ್ನೇನು ಹೇಳಿದೆ, ಇವರು ಟೋಲ್ ಕಲೆಕ್ಟ್ ಮಾಡೋಕ್ಕೆ ನಾಲಾಯಕ್ಕು, ಯಾರ್ಯಾರು ರೈತರಿದ್ದಾರೆ ಅವ್ರಿಗೆ ಲ್ಯಾಂಡ್ಗಳನ್ನ ವಾಪಸ್ ಕೊಡಬೇಕು. ಹಾಗೆ ನೀವು ನೈಸ್ ರೋಡ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಡ್ಕೊಡ್ಬೇಕು. ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಮೇಲೆ ಒಂದು ಆಡಿಟ್ ಮಾಡಿ ರೀಇನ್ವೆಸ್ಟಿಗೇಷನ್ ಮಾಡಿ ಈ ಟೋಲ್ದು ಏನಿದೆ ಇದನ್ನು ನೀವು ಸಾಲ್ವ್ ಮಾಡಿಕೊಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಪಾಸ್ ಮಾಡಿದೆ. ಇದು ಜಸ್ಟ್ ರಿಟ್ ಅಪೀಲ್ನ ಡಿಸ್ಪೋಸ್ ಮಾಡಿದೆ. ಇದು ಯಾವುದೇ ರೀತಿಯ ಫೈನಲ್ ವರ್ಡಿಕ್ಟ್ ಅಲ್ಲ. ಇದು ನಮ್ಮ ರಾಜ್ಯ ಸರ್ಕಾರ ನೋಡ್ಕೋಬೇಕು. ಹಾಗೆ ಅವರು ಗಮನಕ್ಕೆ ತಗೊಂಡು ಇದರಲ್ಲಿ ಏನು ಫರ್ದರ್ ಪ್ರೊಸೀಡಿಂಗ್ಸ್ ಇದೆ, ವಾಪಸ್ ಕೊಡಬೇಕೋ ಬೇಡವೋ ಅನ್ನೋದು ಒಂದನ್ನು ನೋಡಿಕೊಂಡು ಮುಂದಿನ ನಿಲುವುಗಳನ್ನ ತಗೊಳ್ಬೇಕಾಗಿದೆ. ಇವಾಗ ನೀವೇನು ನೋಡ್ತೀರಾ, ಸೋಂಪುರದಿಂದ ನೈಸ್ ರೋಡು PS ಕಾಲೇಜ್ ಹೊಸಕೆರೆಯಿಂದ ಸೋಂಪುರದವರೆಗೂ 7 ಕಿಲೋಮೀಟರ್ಸ್ ಮಾತ್ರ ರೋಡ್ ಕಂಪ್ಲೀಟ್ ಆಗಿದೆ. ಮಿಕ್ಕ ಉಳಿದ ಇಲ್ಲೇನು ಸೋಂಪುರ ಗೊಲ್ರಟ್ಟಿ ಏನಿದೆಯಲ್ಲ ಹೆಮ್ಗೆಪುರ, ಇಲ್ಲಿಂದ ಸುಮಾರು ಏನಿಲ್ಲ ಅಂದರೂ ಇನ್ನೂ ಒಂದು 100 ಕಿಲೋಮೀಟರ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾಗಿದೆ. ಇದು ಕಂಪ್ಲೀಟ್ ಆಗಿಲ್ಲ. 25-26 ವರ್ಷದಿಂದ ಟೋಲ್ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ, ಪ್ರೈಸ್ ರಿವಿಷನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗಿದೆ. ಬಟ್ ಯಾರು ಹೇಳಲ್ಲ ಕೇಳಲ್ಲ. ಇವಾಗ ನಾನು 1 ವಾರದಿಂದ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಹೋಗಿ ನಿಂತು ಕೇಳಿ ಜಗಳ ಮಾಡಿ ಹೈಕೋರ್ಟ್ ಇದನ್ನು ತೋರಿಸಿ, ಇನ್ನೊಂದೇನು ಗೊತ್ತಾ, ನೈಸ್ ರೋಡವ್ರು ಹೇಳ್ತಾರೆ ಎಲ್ಲಿ ಹಾಕಿದ್ದಾರೆ ಹೇಳಿ, ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ ಎಲ್ಲಿ ಹಾಕಿದ್ದಾರೆ ನೀವು ಟೋಲ್ ಕಟ್ಟಬಾರ್ದು ಅಂತ ತೋರಿಸಿ ಅಂತ ಹೇಳ್ತಾರೆ. ಹೈಕೋರ್ಟು ಟೋಲ್ ಕಟ್ಟಬೇಡಿ ಅಂತ ಹೇಳ್ತಿಲ್ಲ. ಹೈಕೋರ್ಟ್ ಹೇಳ್ತಿರೋದು ನೀವು ಟೋಲ್ ಕಟ್ಟಕ್ಕೆ ಲಾಯಕ್ಕಿಲ್ಲ, ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದೆ.
ಈ ಒಂದು ವಿಷಯದ ಗಮನದಲ್ಲಿ ಇಟ್ಕೊಂಡು ನೀವು ಕೇಳಬೇಕು. ಒಂದು ವಾರದಿಂದ ನಾವು ದುಡ್ಡನ್ನ ಪೇ ಮಾಡ್ತಾ ಇಲ್ಲ, ಇದೇ ಒಂದು ಜಡ್ಜ್ಮೆಂಟ್ನ ಇಟ್ಕೊಂಡು ಇದೇನು ಸ್ಟೇಟ್ಮೆಂಟ್ಸ್ನ ಪಾಸ್ ಮಾಡಿದ್ದಾರೆ ಸಿಂಗಲ್ ಕೋರ್ಟ್ ಆಫ್ ಜಡ್ಜ್, ಅವ್ರು ಪಾಸ್ ಮಾಡಿರೋ ಸ್ಟೇಟ್ಮೆಂಟ್ಸ್ನ ಇಟ್ಕೊಂಡು ಆ ಡಾಕ್ಯುಮೆಂಟನ್ನ ಆರ್ಡರ್ ಕಾಪಿನ ಇಟ್ಕೊಂಡು ನಾವು ತೋರಿಸ್ಕೊಂಡು ವಾದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಬಿಡ್ತಾ ಇದ್ದಾರೆ. ಹಾಗೆ ನಮ್ಮ ಹಿಂದೆನೂ ಬರೋರು ಅವರು ಕೇಳಬೇಕಲ್ವಾ, ಕ್ವಶನ್ ಮಾಡಬೇಕಲ್ವಾ. ಜಸ್ಟ್ ವೀಡಿಯೋ ನೋಡ್ಕೊಂಡು ಇದು ಮಾತ್ರಕ್ಕೆ ಏನೂ ಆಗಲ್ಲ. ವೀಡಿಯೋ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ. ನೀವು ಬಂದು ಕ್ವಶನ್ ಮಾಡಬೇಕು. ನಾನು ಕಟ್ಟಲ್ಲ ಅಂತ ಹೇಳಬೇಕು. ಯಾಕೆ ಕಟ್ಟಲ್ಲ ಅಂದರೆ ಸ್ಟೇಟ್ಮೆಂಟಲ್ಲಿ ತೋರಿಸ್ಬೇಕು, ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಆಫ್ ಕರ್ನಾಟಕ ಅಂತ. ಇಷ್ಟು ವರ್ಷ ಲೂಟಿ ಮಾಡಿದ್ದಾರೆ. ಬಟ್ ಇವಾಗ ನಮಗೆ ವಿಷಯ ಗೊತ್ತಾಗಿದೆ ಏನಂದರೆ ಹೈಕೋರ್ಟ್ ಅದೇನು ರಿಟ್ ಅಪೀಲಲ್ಲಿ 250 ಪೇಜಸ್ ಆಫ್ ಇದನ್ನು ರಿಲೀಸ್ ಮಾಡ್ತಲ್ಲ, ಆರ್ಡರ್ ಕಾಪಿನ ರಿಲೀಸ್ ಮಾಡ್ತಲ್ಲ, ಅದನ್ನು ಓದಿ ತಿಳ್ಕೊಂಡೆ ನಾವು ಇದು ಮಾಡಿರೋದು. ಅದನ್ನು ಓದಿ ತಿಳ್ಕೊಂಡೆ ನಾವು ಏನೇನು ಆಗಿದೆ ಸ್ಕ್ಯಾಮ್ಸ್ ಅನ್ನೋದು ಗೊತ್ತಿರೋದು. ಸೊ 25-26 ವರ್ಷದಿಂದ ಅವರು ಟೋಲ್ ಕಲೆಕ್ಟ್ ಮಾಡೋಂಗೇ ಇಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನೀವು ಟೋಲ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಈ 111 ಕಿಲೋಮೀಟ್ರಲ್ಲಿ ನಿಮಗೆ ಟೌನ್ಶಿಪ್ಸ್ ಬರಬೇಕು, ರೆಸ್ಟ್ ರೂಮ್ಸ್ ಬರಬೇಕು, ಹೋಟೆಲ್ಸ್ ಬರಬೇಕು, ಮತ್ತು ಏನು ಇನ್ನೇನಂತಾರೆ ಹೋಟೆಲ್ಸ್ ಬರಬೇಕು, ಮತ್ತು ನಿಮಗೆ ಟೂರಿಸ್ಟ್ ಪ್ಲೇಸಸ್ ಬರಬೇಕು. ಟೂರಿಸ್ಟ್ ಟೌನ್ ಸಿಟಿ ಆಗಬೇಕು. ಅಂದರೆ ಟೂರಿಸಮ್ಗೆ ಒಂದು ಟೌನ್ ಸಿಟಿ ಹೇಳಿದ್ದಾರೆ, ಇಂಡಸ್ಟ್ರಿಯಲ್ಗೆ ಒಂದು ಟೌನ್ ಸಿಟಿ ಹೇಳಿದ್ದಾರೆ, ಕಮರ್ಷಿಯಲ್ಗೆ ಒಂದು ಟೌನ್ ಸಿಟಿ ಹೇಳಿದ್ದಾರೆ. ಈ ಥರ 4 ಟೌನ್ಶಿಪ್ಗಳು ಬರಬೇಕು ಈ 111 ಕಿಲೋಮೀಟ್ರಲ್ಲಿ. ಇದು ಯಾವುದನ್ನು ಆಗದೆ ಇವರು ಅವ್ರ ಪಾಡಿಗೆ ಅವರು ಟೋಲ್ ಕಲೆಕ್ಟ್ ಮಾಡಿಕೊಂಡು ರಿವಿಷನ್ಸ್ನ ಮಾಡಿಕೊಂಡು ಈ ಕಡೆ ರೈತರಿಗೂ ಕಾಂಪನ್ಸೇಷನ್ ಕೊಡದೆ ದಿನ 3-4 ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಇದನ್ನು ಕೇಳೋರು ಯಾರೂ ಇಲ್ಲ. ನೀವು ಕ್ವಶನ್ ಮಾಡಿ, ನೀವು ನಿಂತ್ಕೊಂಡು ಕ್ವಶನ್ ಮಾಡಿದಾಗ ಎಲ್ಲರೂ ನಿಮಗೆ ಫ್ರೀಯಾಗಿ ಬಿಡ್ತಾರೆ. ಈ ಹೈಕೋರ್ಟ್ ಕಾಪಿನ ತೋರಿಸಿ ಅವ್ರಿಗೆ ಕನ್ವಿನ್ಸ್ ಬಿಡ್ತಿರೋ ನೀವು ನಿಂತ್ಕೊಂಡು ಜಗಳ ಆಡಬೇಕು, ವಾದ ಮಾಡಬೇಕು. ಜಗಳ ಆಡಬೇಕು ಅಂದರೆ ಹೊಡೆದಾಟ ಮಾಡಿ ಅಂತ ಹೇಳ್ತಲ್ಲ, ವಾದ ಮಾಡಿದ್ರೆ ಬಿಡ್ತಾರೆ. ಯಾಕಂದರೆ ಅವ್ರ ಹತ್ರ ಯಾವುದೇ ಥರ ಪ್ರೂಫ್ ಇಲ್ಲ. ಗೌರ್ಮೆಂಟು ರಿವಿಷನ್ ಮಾಡಿ ಪ್ರೈಸ್ ಹೈಕ್ ಮಾಡಿ ಅಂತ ಹೇಳೋದಕ್ಕೆ ಅವ್ರು ಗೌರ್ಮೆಂಟ್ ಕಡೆಯಿಂದ ಯಾವುದು ಸೀಲು ಇಲ್ಲ, ಏನೂ ಇಲ್ಲ. ಅವ್ರದ್ದೇ ಒಂದು ಲೆಟ್ರ್ ಇಟ್ಕೊಂಬರ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಕೋತಾರೆ. ಇದು ಕಾನೂನು ಬಾಹಿರ, ಇದ್ರ ವಿರುದ್ಧ ಮಾತಾಡಿದ್ರೆ ನಿಮಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಅದು ಅವರೇ ತೊಗೊಂಬಂದಿರೋ ಪ್ರಿಂಟೌಟು, ಯಾವ ಸೀಲು ಇಲ್ಲ, ಏನೂ ಇಲ್ಲ. ಹೈಕೋರ್ಟಿಂದ ಯಾವುದೇ ಸ್ಟೇ ತಂದಿಲ್ಲ. ಅವರು ಸುಮ್ಮನೆ ಈ ಥರದ್ದು ನಮಗೆ ಎದುರಿಸ್ಕೊಂಡು ಟೋಲ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಏನು ನೋಡ್ತಾ ಇದ್ದೀರಾ, ಈ ರೋಡು ಅಪ್ ಟು ಮೈಸೂರವರೆಗೂ ಟಚ್ ಆಗಬೇಕು, ಶ್ರೀರಂಗಪಟ್ಟಣವರೆಗೂ. ಬಟ್ ಇನ್ನು 100 ಕಿಲೋಮೀಟರ್ ಕಂಪ್ಲೀಟ್ ಆಗೋದ್ರಲ್ಲಿದೆ. ಯಾವುದೇ ರೀತಿಯ ಕಂಪ್ಲೀಷನ್ಸ್ ಇಲ್ಲ, ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇಲ್ಲ. 25 ವರ್ಷದಿಂದ ಇವರು ಟೋಲ್ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ, ನಾವು ಟೋಲ್ನ ಪೇ ಮಾಡ್ತಾನೆ ಇದ್ದೀವಿ. ನೋಡಿ, ನೈಸ್ ರೋಡು ಇಲ್ಲಿಗೆ ಎಂಡ್ ಆಗುತ್ತೆ, ಕರೆಕ್ಟಾಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಕೊಲ್ರಟ್ಟಿ ಹೆಮ್ಗೆಪುರದ ಹತ್ರ ಕರೆಕ್ಟಾಗಿ ಇಲ್ಲಿ ಎಂಡ್ ಆಗಿ ರೋಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವರು ಮೈಸೂರವರೆಗೂ ಕಂಪ್ಲೀಟ್ ಮಾಡಬೇಕಿತ್ತು, ಇದನ್ನು ಇವ್ರು ಕಂಪ್ಲೀಟ್ ಮಾಡಿಲ್ಲ. ಮೈಸೂರವರೆಗೂ 20 ವರ್ಷದಿಂದನೂ ಹಿಂಗೆ ಇದೆ, ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇಲ್ಲ. ಬಟ್ ಲ್ಯಾಂಡ್ ಮಾತ್ರ 20,000 ಎಕರ್ಸ್ವರೆಗೂ ಅವರು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಲ್ಯಾಂಡ್ ಅಕ್ವೈಸಿಷನ್ ಮಾಡ್ಕೊಂಡಿದ್ದಾರೆ ರೈತರ ಕಡೆಯಿಂದ. ಬಟ್ ರೈತರಿಗೂ ಯಾವುದೇ ರೀತಿಯ ಕಾಂಪನ್ಸೇಷನ್ ಹೋಗಿಲ್ಲ. ಇದು ಇವಾಗಿರೋ ಪರಿಸ್ಥಿತಿ. ಇನ್ನೊಂದು ವಿಷಯ ಏನು ಅಂತಂದರೆ, ಕೃಷ್ಣ ಬೈರೇಗೌಡರು ಇವಾಗ ಸೈಟ್ ಕ್ಲೀನ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಎಲ್ಲ ಸೈಟು ಕ್ಲೀನ್ ಮಾಡಬೇಕು, ಇಲ್ಲಾಂದ್ರೆ ನಾವೇ ಬಂದು ಕ್ಲೀನ್ ಮಾಡಿ ನಿಮಗೆ ಏನು ಸೈಟ್ ನಂಬರ್ಗಿದೆ ಅಲ್ಲಿ ನಾವು ವಿತ್ ಟ್ಯಾಕ್ಸಸ್ ನೀವೇನು ಮುಂದೆ ಕಟ್ತಿರೋ ಕದ್ದಾಯ ಅದ್ರ ಜೊತೆಗೆ ಸೇರ್ಸಿ ಹಾಕ್ತೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವಾಗ ಎಲ್ಲರೂ ಸೈಟ್ ಕ್ಲೀನಿಂಗಿಗೆ ಬರ್ತಾ ಇದ್ದಾರೆ. ನಮ್ಮ ಲೇಔಟಲ್ಲಿ ಎಲ್ಲ ಸೈಟ್ ಕ್ಲೀನ್ಗಳು ಆಗ್ತಾ ಇದ್ದಾವೆ. ಬಟ್ ಹುಷಾರಾಗಿರ್ಬೇಕು, ಹಾವುಗಳು ಆಚೆ ಎದ್ದು ಬರ್ತವೆ ಇಂಥ ಸಮಯದಲ್ಲಿ. ಬಟ್ ಬೆಂಗಳೂರು ಇಸ್ ಗೆಟಿಂಗ್ ಪ್ರೋಗ್ರೆಸಿವ್. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಪಾರ್ಕಿಂಗ್ ಏನಿದೆಯಲ್ಲ, ಪಾರ್ಕಿಂಗ್ಗೂ ಸಹ ಏನೋ ಪಾರ್ಕಿಂಗ್ ಫೀಗಳು ಕಲೆಕ್ಟ್ ಮಾಡ್ತೀವಿ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬಟ್ ದಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಫಸ್ಟ್ ನೀವು ರೋಡ್ನ ಸರಿ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನ ರೈಟ್ ಮಾಡಿಕೊಂಡು ಆಮೇಲೆ ನೀವು ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಈ ಸೈಡ್ ತೋರಿಸ್ತೀನಿ ನೋಡಿ, ಈ ಸೈಡ್ ಕ್ಲೀನ್ ಆಗಿದೆ, ಬಂದು ಕ್ಲೀನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸೈಟು, ಈ ಸೈಡ್ ನಮ್ಮ ಮನೆ ಹಿಂದಗಡೆ ಸೈಟು ಅವ್ರು ಇವಾಗ ಬಂದು ಕ್ಲೀನ್ ಮಾಡಿದ್ದಾರೆ. ಎಲ್ಲ ಕ್ಲೀನ್ ಆಗ್ತಾ ಇದೆ ಸುತ್ತಮುತ್ತ. ದಿಸ್ ಇನ್ನೊಂದು ಸೈಟು, ಇವರು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಹಿಂಗೆ ಕೆಲವೊಂದೊಂದು ಪ್ರೋಗ್ರೆಸಿವ್ ಏನೇನಿರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇವಾಗ ತಾನೇ ಮನೆಗೆ ಬಂದ್ವಿ. ಏನಂದರೆ, ಪುಟ್ಟೇಗೌಡರು ಏನು ಅಡ್ವೊಕೇಟ್ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರೊಟೆಸ್ಟ್ ಹೋಲ್ಡ್ ಆಗಿದೆ. ಯಾವುದೇ ರೀತಿಯ ಪ್ರೊಟೆಸ್ಟ್ ಇರಲಿಲ್ಲ, ಹಾಗೆ ಯಾರೂ ಇರಲಿಲ್ಲ. ಹೀಗೆ ಆಗ್ತಾ ಹೋದರೆ ನೈಸ್ ಅವರು ಇನ್ನೂ ಲೂಟಿ ಹೊಡಿತಾನೆ ಹೋಗ್ತಾರೆ. ನನ್ನ ಪ್ರಶ್ನೆ ಇಷ್ಟೇ, ಟೋಲು ನಾಳೆಯಿಂದ ನಾಳೆಗೆ ಏನೇ ಪ್ರೊಟೆಸ್ಟ್ ಮಾಡಿದ್ರು ಸ್ಟಾಪ್ ಆಗೋಲ್ಲ. ನಾನು ಹೇಳ್ತಿರೋದು ಪ್ರೈಸ್ ರಿವಿಷನ್ ಆಗಬೇಕು. ಪ್ರೈಸ್ ರಿವಿಷನ್ ಯಾವ ಥರ ಆಗಬೇಕು ಅಂತಂದರೆ, ನ್ಯಾಷನಲ್ ಹೈವೇಸ್ ಏನಿದೆ, ಎಕ್ಸ್ಪ್ರೆಸ್ ಹೈವೇಸ್ಗೆ ಏನಿದೆ, ಆ ಥರ
ಕಿಲೋಮೀಟ್ರಿಗೆ 2 ರೂಪಾಯಿ ಲೆಕ್ಕದಲ್ಲಿ ಕಾರ್ಗಳಿಗೆ ಬಿಡೋ ಅಂಥದ್ದು ವ್ಯವಸ್ಥೆ ಆಗಬೇಕು. ಬೈಕ್ವ್ರಿಗೂ ಅಷ್ಟೇ 50 ಪೈಸಾನ 1 ರೂಪಾಯಿ, 50 ಪೈಸಾ ಬಿಡಿಬೇಡ, ಬೈಕ್ಗಳಿಗೆ 1 ರೂಪಾಯಿ ಲೆಕ್ಕದಲ್ಲಿ ಅವರು ಚಾರ್ಜ್ ಮಾಡಿಕೊಂಡು ಕಿಲೋಮೀಟ್ರಿಗೆ ಬಿಡೋ ಅಂಥದ್ದು ಮಾಡಬೇಕಾಗತ್ತೆ. ಸುಮ್ಮನೆ ಅವ್ರು ಇಷ್ಟ ಬಂದಂಗೆ ಟೋಲ್ ರಿವಿಷನ್ಸ್ ಮಾಡಿಕೊಂಡು 9 ಮಂತ್ಸ್ 8 ಮಂತ್ಸ್ಗೆಲ್ಲ ಒಂದೊಂದ್ಸತಿ ಟೋಲ್ ರಿವೈಸ್ ಮಾಡ್ತಿದ್ದಾರೆ. ಯಾರ ಗಮನಕ್ಕೂ ತರದೇನೆ ಸುಮ್ಮನೆ ಅವ್ರ ಪಾಡಿಗೆ ಅವರು ಟೋಲ್ ರಿವಿಷನ್ಸ್ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಯಾವುದೇ ರೀತಿಗೂ ಸರಿ ಬರಲ್ಲ. ತುಂಬಾ ಕಮ್ಯೂಟರ್ಸ್ ಇದ್ದಾರೆ ಡೈಲಿ ನೈಸ್ ರೋಡ್ಗೆ ಹೋಗೋರು. ಸೊ ಅವ್ರಿಗೆಲ್ಲ ಲಾಸ್ ಆಗ್ತಾ ಇರುತ್ತೆ. ಅದನ್ನು ಡೈಲಿ ಕಮ್ಯೂಟರ್ಸ್ಗೆ ತುಂಬಾ ಪ್ರಾಬ್ಲಮ್ ಇದೆಲ್ಲ. ಸೊ ಇವಾಗ ನಾವು ಡೈಲಿ ಕಮ್ಯೂಟ್ ಮಾಡ್ತೀವಿ. ಸೊ ನಾವು ಡೈಲಿ ಒನ್ ಸೈಡ್ ಕಮ್ಯೂಟ್ ಮಾಡೋದಕ್ಕೆ 83 ರುಪೀಸ್ ಆಗ್ತಾ ಇದೆ. ಸೊ ಟು ಆ್ಯಂಡ್ ಫ್ರೋಗೆ ನಿಮಗೆ ಆಲ್ಮೋಸ್ಟ್ 160-170 ರುಪೀಸ್ ಆಯಿತು. ಹಾಗೆ ನಮ್ಮದು ಒಂದು ಟಾಟಾ ಎಸ್ ಇದೆ, ನಮ್ಮ ಕಾರ್ ಇದೆ. ಡೈಲಿ ಟು ಆ್ಯಂಡ್ ಫ್ರೋ ಹೋಗೋದಕ್ಕೆ ನಮಗೆ ಡೈಲಿ 500-600 ರುಪೀಸ್ ನಮಗೆ ಟೋಲ್ ಚಾರ್ಜಸ್ಸೇ ಆಗ್ತಿದೆ. ನಾನೇನು ಹೇಳ್ತೀನಿ, ರೀಸನಬಲ್ ರೇಟ್ಸ್ ಇರಬೇಕು ಆ್ಯಸ್ ಪರ್ ದ NHAI ನಾಮ್ಸು. ಸೊ ಆ ನಾಮ್ಸಲ್ಲಿ ಮಾಡ್ಕೊಂಡೋದ್ರೆ ತೊಂದರೆ ಇಲ್ಲ, ಮೇಂಟೆನೆನ್ಸು ಮಾಡ್ಬೋದು, ಆ ನಾಮ್ಸಲ್ಲಿ ವರ್ಕೌಟು ಆಗುತ್ತೆ. ಬಟ್ ಕುಮಾರಸ್ವಾಮಿ ಅವರು ಹೈಕೋರ್ಟ್ಗೆ ಏನಿದೆ, ಹೈಕೋರ್ಟಿಂದ ಬಂದ ಜಡ್ಜ್ಮೆಂಟ್ನ ತೊಗೊಂಡು ಮಾನ್ಯ ಸರ್ಕಾರಕ್ಕೆ ಒಂದು ಅಪೀಲನ್ನು ಮಾಡಿದ್ದಾರೆ. ಸ್ಪಿರಿಟ್ ಆಫ್ ಇಂಟ್ರೆಸ್ಟಲ್ಲಿ ಹೇಳಿದ್ದಾರೆ, ಯಾವುದೇ ರೀತಿಯ ಜವಾಬ್ದಾರಿ ತೊಗೊಳ್ತಿಲ್ಲ ಅನ್ನೋ ಒಂದು ಇದರಲ್ಲಿ ಹೈಕೋರ್ಟ್ಗೆ ಒಂದು ಲೆಟರನ್ನು ಬರೆದಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಬಟ್ ದಿಸ್ ಇಸ್ ನಾಟ್ ದಟ್ ಈಸಿ. ಹಾಗಾಗಿ ಹಿಂಗೆ ಸಾರ್ವಜನಿಕರು ಕೇಳಿ ಅವ್ರಿಗೆ ಮಂದಟ್ಟು ಮಾಡಿಸಿದಾಗ ಏನೋ ಒಂದು ಆ್ಯಕ್ಷನ್ ಆಗುತ್ತೆ. ಆ ಆ್ಯಕ್ಷನ್ ಇಂಪ್ಲಿಮೆಂಟ್ ಆಗುತ್ತೆ. ಯಾರು ಕೇಳಿದೆ ಅವ್ರ ಪಾಡಿಗೆ ಅವ್ರು. ಇವಾಗ ನಾನು ಕೇಳ್ತಾ ಇರ್ತೀನಿ, ಹಿಂದೆಗಡೆ 10 ಜನ ನೋಡಿತಾ ಇರ್ತಾರೆ, ನಾನು ಹೋಗ್ಬೇಕು ಅಂತ. ಅವ್ರಿಗೆಲ್ಲ ಹೋಗೋ ಅರ್ಜೆಂಟೇ ಜಾಸ್ತಿ. ಟೋಲ್ ಪೇ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಅವರು ಕೇಳೋದು, ಕ್ವಶನ್ ಮಾಡೋದು, ಈ ಥರದ್ದು ಯಾವುದೇ ಒಂದು ಇದನ್ನ ಇಟ್ಕೊಂಡಿಲ್ಲ. ನೀವೇ ಎಚ್ಚೆತ್ಕೊಂಡು ಒಬ್ಬೊಬ್ರು ಕೇಳಿ. ಈ ಥರ ಹೈಕೋರ್ಟ್ ಆರ್ಡರಲ್ಲಿ ಸ್ಕ್ಯಾಮ್ ಆಫ್ ಕರ್ನಾಟಕ ಅಂತ ಹೇಳಿದ್ದಾರೆ, ಇದಕ್ಕೆ ನಾವು ಹೇಗೆ ಪೇ ಮಾಡಬೇಕು ಅನ್ನೋ ಥರ ನೀವು ಕ್ವಶನ್ ಮಾಡಿದಾಗ ಅವರು ಒಂದು 2 ನಿಮಿಷ ವಾದ ಮಾಡ್ತಾರೆ, 3 ನಿಮಿಷ ವಾದ ಮಾಡ್ತಾರೆ, ಆಮೇಲೆ ಹೋಗಪ್ಪ ಅಂತ 5 ನಿಮಿಷಕ್ಕೆ ಬಿಟ್ಟು ಕಳಿಸ್ತಾರೆ. ಆ ಥರ ಆಗಬೇಕು. ಆ ಥರ ಡೆವಲಪ್ಮೆಂಟ್ಸ್ ಆದಾಗಲೇ ಬೇರೆ ಏನಾರು ಆ್ಯಕ್ಷನ್ಸ್ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಈ ಥರ ಹೇಳ್ತಾ ನೋಡೋಣ ಏನಾಗುತ್ತೆ ಮುಂದಿನ ಡೆವಲಪ್ಮೆಂಟ್ಸ್ ಅಂತ ನೋಡೋಣ. ಸೊ ಹೀಗೆ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಟೋಲ್ ಕಟ್ಟಬೇಕಾ ಬೇಡವಾ ಅಂತಂದರೆ ಅದು ನಿಮ್ಮ ಸ್ಟ್ಯಾಂಡು. ಇವಾಗ ನಾನು ಕಟ್ಟಲ್ಲ, ನಾನು ಕ್ವಶನ್ ಮಾಡ್ತೀನಿ, ಹೋಗ್ತೀನಿ. ನಿಮಗೆ ಅರ್ಜೆನ್ಸಿ ಇತ್ತು, ನೀವು ಕಟ್ತೀನಿ ಅನ್ನೋದಾದರೆ ನೀವು ಕಟ್ಕೊಂಡು ಹೋಗ್ಬೋದು. ಅಪರೂಪಕ್ಕೆ ಓಡಾಡೋರು ಏನಿಲ್ಲ, ಕಟ್ಕೊಂಡು ಹೋಗ್ತಾರೆ. ಬಟ್ ರೆಗ್ಯುಲರಾಗಿ ಓಡಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸುಮ್ಮನೆ ಯಾಕೆ ಕೊಡಬೇಕು ಇಂಥದಕ್ಕೆಲ್ಲ ಅನ್ನೋದೊಂದಷ್ಟೇ. ಕಷ್ಟ ಅನ್ನೋ ಥರ ಅಂತಂದರೆ ಯಾಕೆ ಕೊಡಬೇಕು ಅನ್ನೋ ಒಂದು ಕ್ವಶನ್ ಇರುತ್ತೆ. ಸೊ ಆ ಕ್ವಶನ್ ಇದ್ದರೆ ಕೇಳಿಕೊಂಡು ನೀವು ಫ್ರೀಯಾಗಿ ಹೋಗ್ಬೋದು. ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.